ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಯೂಟ್ಯೂಬ್ ಮೇಲೆ ಒಂದು ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ ಯಾವುದು ಏನು ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬ್ಯಾಡು ಗುಡ್ಡು ಅಂತೇಳಿ ನಿಮ್ಗೆ ಈಗ ಹೇಳ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಂದಿದ್ದು ಭಾಳ ಕೆಟ್ಟ ಅಪ್ಡೇಟ್. ನನಗೇನು ಇಷ್ಟ ಆಗಲಿಲ್ಲ ಈ ಒಂದು ಅಪ್ಡೇಟ್. ನಿಮಗೂ ಕೂಡ ಇಷ್ಟ ಆಗಂಗಿಲ್ಲ ಅಂತ ತಿಳ್ಕೊತ್ನು. ಈ ಒಂದು ಅಪ್ಡೇಟ್ ಬ್ಯಾಡ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಯಾವ ಒಂದು ಅಪ್ಡೇಟ್ ಬಂದೈತಿ, ಈ ಯೂಟ್ಯೂಬರ್ ಯಾರೆಲ್ಲ ಅದಿರಲಿ, ಹೊಸ ಯೂಟ್ಯೂಬರ್ ಆಗಿರ್ಬೋದು, ಹಳೆ ಯೂಟ್ಯೂಬರ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಯೂಟ್ಯೂಬ್ನಾಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡತ್ತಿರಲಿ, ಸೊ ಫ್ರೆಂಡ್ಸ್ ನಿಮಗೆ ಒಂದು ಹೊಡೆತಾಕೈತಿ ಈ ಒಂದು ಅಪ್ಡೇಟ್ ಬಂದ್ರಿಂದ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ಅಪ್ಡೇಟ್ ಇಷ್ಟ ಆಯ್ತು ಇಲ್ಲೋ ಅಂತೇಳಿ ಕೆಳಗೆ ಕಾಮೆಂಟ್ ಮಾಡಿರಿ. ಈ ಒಂದು ವಿಡಿಯೋಗೆ ನಾನು ಏನು ಲೈಕ್ ಏನು ಕೇಳಂಗಿಲ್ಲ. ಸೊ ಫ್ರೆಂಡ್ಸ್, ಹಂಗೆ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದೇ ಥರ ಒಳ್ಳೆ ಕೂಡ ಅಪ್ಡೇಟ್ಗಳು ತತ್ತಿರ್ತಾನು, ಬರೀ ಬ್ಯಾಡ ಅಪ್ಡೇಟ್ ಅಷ್ಟೇ ಅಲ್ಲ. ಸೊ ಫ್ರೆಂಡ್ಸ್, ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಸೊ ಫ್ರೆಂಡ್ಸ್, ಬಂದಿರೋಂಥ ಅಪ್ಡೇಟ್ ಯಾವುದು ಅಂತೇಳಿ ಸೊ ಫ್ರೆಂಡ್ಸ್ ನಿಮ್ಗೆ ಮೊದಲಿಗೆ ಹೇಳೋದಾದ್ರೆ, ಈಗ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರಲ್ಲ ಯೂಟ್ಯೂಬ್ನಾಗ, ಸಬ್ಸ್ಕ್ರಿಪ್ಷನ್ ಅಂದ್ರೆ ನಿಮ್ಗೆ ಗೊತ್ತೈತಿ. ಅಂದ್ರೆ ಅವ್ರದ್ದು ಮಂತ್ಲಿಯಾಗಿ ಅಮೌಂಟ್ನ ರೀಚಾರ್ಜ್ ಮಾಡಿಸಿ 1-2 ಬರಲಾರ್ದಂಗೆ ಯೂಟ್ಯೂಬ್ನ ಯೂಸ್ ಮಾಡ್ತಿರ್ತಾರೆ, ನೋಡಿರ್ಬೋದು ನೀವು. ಅದೆಲ್ಲ ಒಂದು ಆಪ್ಷನ್ ಐತಿ. ಪ್ರೀಮಿಯಮ್ ಯೂಟ್ಯೂಬರ್ ಅಂತಾರೆ, ಪ್ರೀಮಿಯಮ್ ಅಂತಾರೆ ಒಬ್ಬರಿಗೆ. ಸೊ ಫ್ರೆಂಡ್ಸ್, ಆ ಥರ ಯಾರೆಲ್ಲ ಮಂತ್ಲಿಯಾಗಿ ಅಮೌಂಟ್ನ ಕೊಟ್ಟು ಯಾರೆಲ್ಲ ಇದು ಮಾಡ್ತಿರ್ತಾರಲ್ಲ, ವಿಡಿಯೋಗಳು ನೋಡ್ತಿರ್ತಾರಲ್ಲ, ಸೊ ಫ್ರೆಂಡ್ಸ್ ಅವರು ನಮ್ಮ ಒಂದು ವಿಡಿಯೋಗಳನ್ನ ನೋಡೋ ಟೈಮ್ನಾಗ ನಮಗೆ ಒಂದು ಹೊಡ್ತಾಕೈತಿ. ಏನು ಹೊಡ್ತಾಕೈತಿಪ್ಪ ಅಂದ್ರೆ, ನಾವು ಸ್ಟಾರ್ಟಿಂಗ್ ವಿಡಿಯೋನ ಮಾಡ್ತಿರ್ತೀವಿ. ಅವಾಗ ನಾವು ಹೇಳ್ತೀವಿ, ವಿಡಿಯೋ ಇಷ್ಟ ಆದ್ರೆ, ಚಾನಲ್ಗೆ ಇಷ್ಟ ಆದ್ರೆ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿರಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ನಾವು ಏನು ಹೇಳ್ತಿರ್ತಿಲ್ಲ ಸ್ಟಾರ್ಟಿಂಗ. ಸೊ ಫ್ರೆಂಡ್ಸ್, ಅದೇನಾಗೈತಪ್ಪ ಅಂದ್ರೆ, ಪ್ರೀಮಿಯಮ್ ಅಂದ್ರೆ ಈ ಯೂಟ್ಯೂಬ್ ಯಾರೆಲ್ಲ ಯೂಸ್ ಮಾಡ್ತಾರಲ್ಲ ಅವರಿಗೆ ಮೇನ್ ಕಂಟೆಂಟ್ ಅಂದ್ರೆ ನಾನು ಏನು ಹೇಳಕ್ಕೆ ಹೊಂಟಿರ್ತಿಲ್ಲ, ಡೈರೆಕ್ಟ್ ಅಲ್ಲಿಂದ ಅಲ್ಲಿಗೆ ಅದು 1 ನಿಮಿಷ ಕರ್ಕೊಂಡು ಹೋಗಿ ನಿಲ್ಲಿಸ್ತೈತಿ. ಅಂದ್ರೆ ನಾ ಈಗ 4 ನಿಮಿಷದ ವಿಡಿಯೋ ಮಾಡಿರ್ತೀನಿ, 2 ನಿಮಿಷ ಬರೀ ಮಂಡ ಮಾತಾಡಿರ್ತೀನಿ. ಆ 2 ನಿಮಿಷದ ಡೈರೆಕ್ಟಾಗಿ ಸ್ಕಿಪ್ ಮಾಡಿದಪ್ಪ ಅಂದ್ರೆ ಅವ ಡೈರೆಕ್ಟಾಗಿ 1 ನಿಮಿಷ ಇಲ್ಲ 2 ನಿಮಿಷ ಸ್ಕಿಪ್ ಮಾಡ್ಕೊಂಬಂದು ಮೇನ್ ನಾ ಏನು ಹೇಳಕ್ಕೆ ಹೊಂಟಿರ್ತಿಲ್ಲ ಅಲ್ಲಿ ಬಂದು ನಿಲ್ಲಿಸ್ತೈತಿ. ಅಲ್ಲಿಂದ ವಿಡಿಯೋ ಚಾಲು ಆಕೈತಿ. ಸೊ ಫ್ರೆಂಡ್ಸ್, ಪ್ರೀಮಿಯಮ್ ಯಾರೆಲ್ಲ ಯೂಸ್ ಮಾಡತ್ತಲ್ಲ ಅವ್ರಿಗೆ ಇದನ್ನ ಒಂದು ಬೆನಿಫಿಟ್ ಅನ್ನೋದು ಕೊಟ್ಟಾನು. ಇದರಿಂದ ಹೊಡೆದು ಯಾರಿಗೆ ಆಕೈತಪ್ಪ ಅಂದ್ರೆ ನಮಗಂದ್ರೆ ಏನೋ ನಾವು ವಿಡಿಯೋ ಅಪ್ಲೋಡ್ ಮಾಡೋರು ನಾವಲ್ಲ, ಬರೀ ಅವ್ರು ವಿಡಿಯೋ ನೋಡೋರು ಅವ್ರು. ಸೊ ಫ್ರೆಂಡ್ಸ್, ಅವರಿಗೆ ಇದನ್ನ ಒಂದು ಆಪ್ಷನ್ ತರ್ತಂತ ಹೇಳ್ಯಾನ ಅಂದ್ರೆ ಏನು, ತರತಾನ. ಮತ್ತು ತರ್ತನ ತಿಂದಾನಂದ್ರೆ ಏನೋ ಫಿಕ್ಸ್ ತರತಾನ, 100% ಹೇಳ್ತನು ತರ್ತನ ಅಂತೇಳಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಅವರು ಹೇಳ್ಕೊಂಡಾರ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ನನಗಂತೂ ಭಾಳ ಸಿಟ್ಟಾಗೈತಿ. ಯಾಕಪ್ಪ ಅಂದ್ರೆ ನನ್ನ ಒಂದು ವಾಚ್ ಟೈಮ್ನೂ ಕೌಂಟ್ ಆಗೋದಿಲ್ಲ ಇದರಿಂದ, ಮತ್ತು ನನಗೆ ಹೊಡೆದೂ ಕುಂದಿರೋದು ಇದರಿಂದ. ಮತ್ತು ಮೇನ್ ಅವ್ರಿಗೆ ಲಾಭ ಮಾಡಿಕೊಟ್ಬಿಟ್ರೆ ಅವ್ರು ಯೂಟ್ಯೂಬ್ದವ್ರು. ನಮಗೇನು ಲಾಭ ಆಗಲಿಲ್ಲ ಇದರಿಂದ. ವಾಚ್ ಟೈಮ್ ಎಷ್ಟು ನೋಡ್ಬೋದು ನೀವು. 1 ತಾಸು ಕಂಪ್ಲೀಟ್ ಆಗ್ಬೇಕಂದ್ರೆ ನಾವು ಎಷ್ಟು ವೀಡಿಯೋಗಳು ಎಲ್ಲ ಓಡಿಸ್ಬೇಕು. ಒಂದು ವೀಡಿಯೋ ವೈರಲ್ ಆಗ್ಬೇಕಂದ್ರೆ ನಮ್ದು ಏನು ಹೆಣ ಬಿದ್ದಿರ್ತಾವೆ. ಅಂಥದ್ರಾಗ ಇಂಥವೆಲ್ಲ ಸ್ಟ್ರಿಕ್ ಅಪ್ಡೇಟ್ಗಳು ತೊಗೊಂಬಂದ್ರೆ ನಾವು ಯೂಟ್ಯೂಬರ್ ಎಲ್ಲಿಗೂ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳಕತ್ತನು, ಈ ಒಂದು ಅಪ್ಡೇಟ್ ನನಗೇನು ಇಷ್ಟ ಆಗಲಿಲ್ಲ. ನಿಮ್ಗೆ ಯಾರಿಗೂ ಇಷ್ಟ ಆಗೋದು ಅಂತೇಳಿ ತಿಳ್ಕೊಂಡನು. ಮತ್ತು ವಿಡಿಯೋ ಹೆಂಗೆ ಅನಿಸ್ತಿ, ಇಂಥ ಅಪ್ಡೇಟ್ಗಳು ಏನಾರು ಬೇಕಂದ್ರೆ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ಮತ್ತೆ ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋನು. ಅಲ್ಲಿವರೆಗೂ ಟಾಟಾ.